ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ILP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಟಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಆ ಮೆಟ್ರೋ ಸ್ಟೇಷನಿಂದ 2ರಿಂದ 2.5 ಕಿಲೋಮೀಟರ್ ದೂರದಲ್ಲಿ, ಅದು BBMP ಲಿಮಿಟಲ್ಲಿ ಓನ್ ಬೋರ್ವೆಲ್ ಇರುವ ಐಷಾರಾಮಿ 30-40 3 ಫ್ಲೋರು ಹೊಸ ಮನೆ ಮಾಡಿದೆ ಕಣ್ರಿ. ನೋಡ್ತಾ ಇದ್ರಲ್ಲ, ಇದೇ ಮನೆ ಭಾಳ ಚೆನ್ನಾಗಿದೆ ಕಣ್ರಿ. ಸೂಪರ್ ಆಗಿದೆ, ಪ್ಲಾನಿಂಗ್ ಮಸ್ತಾಗಿದೆ, ಫಿನಿಶಿಂಗ್ ಎಕ್ಸಲೆಂಟ್ ಆಗಿದೆ, ಮತ್ತು ಡೀಸೆಂಟ್ ಲೇಔಟು. ಅದು ಕನ್ವರ್ಷನ್ DC ಕನ್ವರ್ಷನ್ ಲೇಔಟ್ ಕಣ್ರಿ. ಇದು BBMP DC ಕನ್ವರ್ಷನ್ ಲೇಔಟ್. 30 ಫೀಟ್ ರೋಡು, ಸ್ಯಾನಿಟ್ರಿ, ಡ್ರೈನೇಜ್ ಸಿಸ್ಟಮ್, ಕಾವೇರಿ ಲೈನು, CMC ಲೈನು ಎಲ್ಲನೂ ಇದೆ ಕಣ್ರಿ. ಒಳ್ಳೆ ಲೊಕೇಶನಲ್ಲಿದೆ, ಸೂಪರ್ ಆಗಿದೆ. ಕಂಪ್ಲೀಟ್ ವಿಡಿಯೋ ನೋಡಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಇಷ್ಟ ಆಯ್ತು ಅಂದರೆ ಇವತ್ತು ಇಮಿಡಿಯೇಟ್ ವಿಸಿಟ್ ಮಾಡಿ, ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಈ ಮನೆಗೆ ಭಾಳ ಡಿಮ್ಯಾಂಡ್ ಇದೆ. Dimension 30x40 in square feet, 1200 square feet. Site facing west, main doors facing north. Khata B Khata, DC conversion BBMP, water own borewell, CMC ಮತ್ತೆ ಕಾವೇರಿ. ಟೋಟಲ್ ಫ್ಲೋರ್ಸ್ G+2 1/2. ಇದು ಮೇನ್ ಗೇಟ್ ನೋಡಿ, SS ರೈಲಿಂಗಲ್ಲೇ ಮಾಡಿರೋದು. ಟೋಟಲ್ SS ಸ್ಟೀಲಲ್ಲೇ ಮಾಡಿರೋದು ಕಂಪ್ಲೀಟ್ ಗೇಟ್. ಕ್ವಾಲಿಟಿ ಮಸ್ತಾಗಿದೆ. 304 ಕ್ವಾಲಿಟಿ SSA ಯೂಸ್ ಮಾಡಿರೋದು ಗೇಟ್ಗೆಲ್ಲ. ನೋಡಿ, ಬಂದೋಬಸ್ತಾಗಿದೆ ಗೇಟು. ಶೋಯಿಂಗ್ ಯು ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ ನೋಡಿ. ಈ ಸ್ಪೇಷಿಯಸ್ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡಿ, ಒಂದು 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಈ ಸೈಡ್ ಎಂಟ್ರಿ ಆಗ್ತಂಗೆ ರೈಟ್ ಸೈಡು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲೆ ಕೆಳಗಡೆ ಸುತ್ತು ಸೇಫ್ಟಿ ಗ್ರಿಲ್ಲು ಇದೆ, ಮತ್ತು ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಮತ್ತು EV ಚಾರ್ಜಿಂಗ್ ಪಾಯಿಂಟ್ಸು, KEB ಮೀಟ್ರು, ಕಾವೇರಿ ಮೀಟರ್ದು ಕನೆಕ್ಷನ್. ಇನ್ನು ಮೀಟರ್ ತೊಗೊಂಡಿಲ್ಲ, ತೊಗೋಬೇಕು. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ಗೂ ಫುಲ್ ಸೇಫ್ಟಿ ಗ್ರಿಲ್ ಇದೆ ನೋಡ್ಕೊಂಡ್ರಿ. ಗೇಟು ಸುತ್ತು ಸೇಫ್ಟಿ ಗ್ರಿಲ್ ಇದೆ ನೋಡಿ. ಈ ಸೈಡ್ ವಾಲ್ಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ರೈಟ್ ಸೈಡ್ ವಾಲ್ಗೆ. ಇದು ಸಂಪು, 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ಇದು ಓನ್ ಬೋರ್ವೆಲ್ಲು. ಅದೇ ಬೋರ್ವೆಲ್ಲು ಇನ್ನೂ ಮೋಟ್ರ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಮನೆಗಳು ಇದಾವೆ ನೋಡಿ, ಎಂತೆಂಥ ಮನೆಗಳಿದಾವೆ. ಇದು ಗ್ರೌಂಡ್ ಫ್ಲೋರಲ್ಲಿರುವ 2 BHK ಹೌಸು. ಮೈನ್ ಡೋರು ಫೇಸಿಂಗ್ ನಾರ್ತು. ಫ್ರೇಮು ಡೋರ್ 2 ಟೀಕ್ ವುಡ್. ಕ್ವಾಲಿಟಿ ಚೆನ್ನಾಗಿದೆ ಕಣ್ರಿ. ಶೋಯಿಂಗ್ ಯು 2 BHK ಹೌಸ್ ಹಾಲ್. ಇದರಲ್ಲಿ POP ಇದೆ, ಫ್ಯಾನು ಫಿಟ್ ಮಾಡಿದ್ದಾರೆ, TV ಕ್ಯಾಬಿನೆಟ್ ಇದೆ, ಅಪೋಸಿಟ್ ವಾಲ್ ವಾಲ್ಪೇಪರ್ ಹಾಕ್ಯಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ. ಇದು TV ಕ್ಯಾಬಿನೆಟ್. ವುಡ್ಡೆಲ್ಲ ಚೆನ್ನಾಗಿದೆ ಕಣ್ರಿ, ನೈಸ್. ಅದು ವಾಲ್ಪೇಪರು. ಇಲ್ಲಿ 2 ಬೆಡ್ರೂಮ್ ಇದ್ದಾವೆ ನೋಡೋಣ. ಇದು ಪೂಜಾ ರೂಮು. ಫ್ರೇಮ್ ಡೋರು ಮತ್ತು ಟಫನ್ ಗ್ಲಾಸ್ ಎಲ್ಲ ಇದೆ ಕಣ್ರಿ. ಫ್ರೇಮ್ ಡೋರ್ ಟೀಕ್ ವುಡ್. ಇದರಲ್ಲೂ POP ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಆಗಿದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಇಂಟೀರಿಯರ್ಸ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈವನ್ ಕಿಚನ್ ವಿಶಾಲವಾಗಿದೆ, ಸಿಂಕ್ ಇದೆ, ದೊಡ್ಡದಾಗಿದೆ. ಈ ರೀತಿ ಇದ್ದರೆ ಟೆನೆಂಟ್ಸು ಇಮಿಡಿಯೇಟ್ಲಿ ಬರ್ತಾರೆ ನೋಡಿ. ಕಂಪ್ಲೀಟ್ ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ ನೋಡಿ. ಇದು ಬೆಡ್ರೂಮ್ 1 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಈ ಬೆಡ್ರೂಮ್ 1. ಬೆಡ್ರೂಮ್ 1ನಲ್ಲೂ ಸ್ವಲ್ಪ POP ಇದೆ, ಫ್ಯಾನು ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಬಾಡಿಗೆ ಮನೇಲೂ ಪ್ರತಿ ರೂಮ್ಗೂ ಫ್ಯಾನ್ ಕೊಟ್ಟಿದ್ದಾರಲ್ಲ ಕಣ್ರಿ, ಇವರೇನೆ ಸೂಪರ್. ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ.
ನೋಡಿ ಇಲ್ಲಿ ಆರಾಮಾಗಿ ಟ್ರಿಪಲ್ ಕಾಟು ಆಗ್ಬೋದು ಕಣ್ರಿ. ವಿಶಾಲವಾಗಿ ದೊಡ್ಡದಾಗಿ ಇದೆ ಬೆಡ್ರೂಮು, ಸೂಪರ್. ನೋಡಿ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿರೋದು, ಓಪನ್ ಡೋರ್ಸ್ ಓಪನ್ ಮಾಡಿದ್ದೀನಿ ಇನ್ಸೈಡ್ ಎಲ್ಲ. ಸೊ ರ್ಯಾಕ್ಸ್ ಎಲ್ಲ ಅಬ್ಸರ್ವ್ ಮಾಡಿ, ಶೆಲ್ವ್ಸ್. ಸ್ಟ್ಯಾಂಡಿಂಗ್ ಮಿರರು, ಅಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲೂ ಸ್ವಲ್ಪ POP ಇದೆ, ಫ್ಯಾನ್ ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಟ್ರಿಪಲ್ ಕಾಟ್ ಆಗ್ಬೋದು ಕಣ್ರಿ. ಟ್ರಿಪಲ್ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ ನೋಡಿ. ಈ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ ಕೊಟ್ಟಿದ್ದಾರೆ. ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ, ಪ್ರತಿಯೊಂದು ಅಬ್ಸರ್ವ್ ಮಾಡಿ. ಈವನ್ ಟೆನೆಂಟ್ಸು ಭಾಳ ಜನ ನೋಡ್ತಾ ಇರ್ತೀರಾ, ನಿಮಗೋಸ್ಕರನೂ ಇದು ಮಾಡ್ತಾ ಇರೋದು. ಸೊ ಎಷ್ಟೋ ಜನ ಬಾಡಿಗೆ ಮನೆಯೂ ಇದು ವಿಡಿಯೋ ನೋಡಿ ಆ ಲೊಕೇಶನ್ ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ ಬಾಡಿಗೆ ಟೆನೆಂಟ್ ಅಂದರೆ ಬಾಡಿಗೆಗೆ ತೊಗೊತಿದ್ದಾರೆ. ಆ ರೀಸನ್ನಿಂದ ಕಂಪ್ಲೀಟಾಗಿ ಈವನ್ ಟೆನೆಂಟ್ ಹೌಸಸ್ಸನ್ನು ನೀಟಾಗಿ ತೋರಿಸ್ತೀನಿ, ವಾರ್ಡ್ರೋಬು ಓಪನ್ ಮಾಡಿ ತೋರಿಸ್ತೀನಿ. ಇಬ್ಬರಿಗೂ ಅನುಕೂಲ, ಟೆನೆಂಟ್ಸ್ಗೂ ಅನುಕೂಲ, ತೊಗೊಳೋರ್ಗೂ ಅನುಕೂಲ. ಕ್ವಾಲಿಟಿ ಹೇಗಿದೆ, ಯಾವ ಥರ ವಾರ್ಡ್ರೋಬ್ ಮಾಡಿದರೆ ಗೊತ್ತಾಗುತ್ತೆ. ಇದು ಟಾಯ್ಲೆಟು, ಡೋರು WBC ಡೋರು. ಈ ಕಾಮನ್ ಟಾಯ್ಲೆಟಲ್ಲಿ ಸೇಮ್ ವಿಂಡೋ ಇದೆ, ಕಮೋಡು, ವೆಸ್ಟರ್ನ್ ಕಮೋಡು, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ, ಶವರ್ ಇದೆ, ಎಲ್ಲ ಗೀಜರ್ ಪಾಯಿಂಟ್ ಎಲ್ಲನೂ ಇದೆ ಕಣ್ರಿ, ಡೋಂಟ್ ವರಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಹಾಲು ಸ್ಪೇಷಿಯಸ್ ಆಗಿದೆ. ಈ ರೀತಿ ಸುಂದರವಾಗಿದ್ದರೆ, ಸ್ಪೇಷಿಯಸ್ ಆಗಿದ್ದರೆ ಟೆನೆಂಟ್ ಯಾಕ್ರಿ ಬರಲ್ಲ, ಬಂದೇ ಬರ್ತಾರೆ. ಡಿಮ್ಯಾಂಡ್ ಇದೆಯಾ ಗೌಡ? ಹೆವಿ ಡಿಮ್ಯಾಂಡ್ ಇದೆ. ಎಷ್ಟು ಬರ್ಬೋದು? 12,000 ರಿಂದ 14,000, 12,000 ಅಂತ ಆ್ಯಾವ್ರೇಜ್ ಆಗಿಡೋಣ. ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಈ ಸೈಡಿಂದ ಅಬ್ಸರ್ವ್ ಮಾಡಿ. ನೋಡಿ ಇಷ್ಟು ಸ್ಪೇಷಿಯಸ್ ಕಾರ್ ಪಾರ್ಕಿಂಗಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಕಾರ್ ಇದ್ರೂ ಪಾರ್ಕಿಂಗ್ ಆರಾಮಾಗಿ ಮಾಡ್ಬೋದು. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ, ಫಸ್ಟ್ ಫ್ಲೋರ್ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು ಜಿಂದಾಲ್ 304 ಕ್ವಾಲಿಟಿ SS ಸ್ಟೀಲ್ ಯೂಸ್ ಮಾಡಿದ್ದಾರೆ. ರಸ್ಟು ಫಸ್ಟ್ ಎಂಥದ್ದು ಹಿಡಿಯಲ್ಲ. ವಾಲ್ಗೆ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಓನರ್ ಹೌಸ್ ಇದೆ. ಅದಕ್ಕೆಲ್ಲ ಫುಲ್ ಸೇಫ್ಟಿ ಗ್ರಿಲ್ ಇದೆ ನೋಡಿ, ಸೇಫ್ಟಿ ಗ್ರಿಲ್ ಗೇಟು. 3 BHK ಮುಂದೆ ಪ್ಯಾಸೇಜ್, ಅದರಲ್ಲೂ POP ಇದೆ, ಫ್ಯಾನ್ಸಿ ಲೈಟ್ಗಳಿದೆ, ಫ್ಲೋರಿಂಗ್ ಗ್ರೆನೇಡ್ಸ್ ಯೂಸ್ ಮಾಡಿದ್ರೆ. ಪ್ಯಾಸೇಜು 4.5 feet ಇದೆ ಕಣ್ರಿ, ಸ್ಪೇಷಿಯಸ್ ಆಗಿದೆ. 4.5 ಏನು 5 feet ಇದೆ. ವಾವ್, ವಿಂಡೋ ನೋಡಿ ಎಷ್ಟು ದೊಡ್ಡ ವಿಂಡೋ. ಆ ವಿಂಡೋ ಕಂಪ್ಲೀಟ್ ಟೀಕ್ ವುಡ್ ಇಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ, ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಕಣ್ರಿ. ಇದು ಐಷಾರಾಮಿ 3 BHK ಮೈನ್ ಡೋರು, ಫೇಸಿಂಗ್ ನಾರ್ತ್, ಫ್ರೇಮೋ ಡೋರ್ 2. ಇನ್ನು ಕೇಳ್ಬೇಕಾ ಯಾವುದು? ಬರ್ಮಾ ಬಾರ್ಡರ್ ಟೀಕ್ ವುಡ್. ಇದು ಏನಿದೆ ಕಣ್ರಿ, ಕಾರ್ವಿಂಗು, ಫಿನಿಶಿಂಗು ಎದ್ದು ಕಾಣಿಸ್ತದೆ, ಎಕ್ಸಲೆಂಟ್ ಆಗಿದೆ, ನೈಸ್. Showing you beautiful and spacious hall of the 3 BHK house in the first floor. ಇದರಲ್ಲಿ POP ಇದೆ, ಜೂಮರ್ಗಳಿದ್ದಾವೆ, ಫ್ಯಾನ್ ಇದೆ, ಫ್ಯಾನ್ಸಿ ಲೈಟ್ಗಳಿದ್ದಾವೆ. ಬಾ 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 ಮಸ್ತಾಗಿದೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ ನೋಡಿ. ಜೂಮರ್ ಒಂದಲ್ಲ 2 ಜೂಮರ್ ಕೊಟ್ಟಿದ್ದಾರೆ, ಫ್ಯಾನು ಫಿಟ್ ಮಾಡಿದ್ದಾರೆ. ಎಕ್ಸಲೆಂಟ್ ಕಣ್ರಿ, ವೆರಿ ನೈಸ್. ಇದು TV ಕ್ಯಾಬಿನೆಟು ಮಸ್ತಾಗಿದೆ. ಅದಕ್ಕೂ ರಾಫ್ಟ್ರು ಬ್ಯಾಕ್ ಸೈಡ್ ಎಲ್ಲ ಆ TV ಕ್ಯಾಬಿನೆಟ್ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಲ್ಯಾಮಿನೇಷನ್ನು. ಇಂಡು ಬಾಕ್ಸ್ಗಳು ಕೊಟ್ಟಿದ್ದಾರೆ ಪ್ರಾವಿಷನ್ ಸ್ಟೋರ್ಗೆ, ಭಾಳ ಸ್ಟೋರ್ ಮಾಡ್ಬೋದು ಇಲ್ಲೆಲ್ಲ. ನೋಡಿ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ TV ಕ್ಯಾಬಿನೆಟ್ನ. ಕೆಳಗಡೆ ಡ್ರಾಸ್, ಗೊತ್ತಲ್ಲ, ಡ್ರಾಗಳು ಇಂಪಾರ್ಟೆಂಟು ಮನೆಗಳಲ್ಲಿ. ಅದು ಕಂಪಲ್ಸರಿ ಹೆಣ್ಮಕ್ಳು ಡ್ರಾಗಳು ಅಬ್ಸರ್ವ್ ಮಾಡ್ತಾರೆ. ಮೊನ್ನೆ ಒಬ್ರು ಬಂದಿದ್ರು, ಸರ್ ಇನ್ನೊಂದು ಮನೆ ತೋರಿಸಿದೆ, ಆ ಡ್ರಾಗಳಿಲ್ಲ ಸರ್, ಬೇಡ ಅಂತ ಹೋಗಿ ವಾಪಸ್ ಹೊಟ್ಟೋದ್ರು. ವಾಮೋ ಅಂತ ನಾನು ಅಂದ್ಕೊಂಡೆ. ನೋಡಿ ಇದು ಪೂಜಾ ರೂಮ್ ಮುಂದೆ POP ಮಾಡಿದ್ದಾರೆ. ಇದು ಪೂಜಾ ರೂಮ್ ಫ್ರೇಮು ಡೋರು 2 ಟೀಕ್ ವುಡ್, ಕ್ವಾಲಿಟಿ ಸೂಪರ್ ಆಗಿದೆ. ಈ ಪೂಜಾ ರೂಮಲ್ಲಿ POP ಇದೆ, ಅಕ್ರಾಲಿಕ್ ಶೀಟ್ ಹಾಕಿದ್ದಾರೆ, ಅದೆಲ್ಲ ಮಷಿನ್ ಕಟಿಂಗ್ ಎಲ್ಲ ಇದೆ ಕಣ್ರಿ, ಕಾಸ್ಟ್ಲಿ. ನೋಡಿ ಓಂ ಸಿಂಬಲ್ ಇದೆ, ಬ್ಯಾಕ್ ಸೈಡ್ ಎಲ್ಲ ಲೈಟು ಎಲ್ಲ ಹಾಕ್ಸಿದ್ದಾರೆ. ಶೋಯಿಂಗ್ ಯು ಇಟಾಲಿಯನ್ ಮಾಡಲ ಕಿಚನ್. ಇದರಲ್ಲೂ ಸ್ವಲ್ಪ POP ಮಾಡಿದ್ದಾರೆ, ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮಾಡಲ ಕಿಚನು ಸ್ಪೇಷಿಯಸ್ ಆಗಿದೆ.
ಈ ರೀತಿ ಇದ್ರೆ ಹೆಣ್ಮಕ್ಳು ಆರಾಮಾಗಿ ಇಷ್ಟಪಡ್ತಾರೆ. ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ. ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತಿದ್ದೀನಿ ನೋಡಿ. ಎರಡು ಕಡೆ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಎಷ್ಟು ಪಾತ್ರೆಗಳಿದ್ರು ಸ್ಟೋರ್ ಮಾಡ್ಬೋದು. ಸಿಂಕ್ ದೊಡ್ಡದಾಗಿದೆ, ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್. ಮತ್ತೊಮ್ಮೆ ಈ ಸೈಡಿಂದ ಅಬ್ಸರ್ವ್ ಮಾಡಿ ಈ ಕಿಚನನ್ನು ನೋಡಿ, ಸ್ಪೇಷಿಯಸ್ ಆಗಿದೆಯಲ್ಲ. ಅದು ಇದು ಕ್ರಾಕರಿ ಯೂನಿಟ್, ಅದು ಇದು ರೆಫ್ರಿಜಿರೇಟರ್ ಪ್ರಾವಿಷನ್ನು. ಅಲ್ಲೂ ಕೊಟ್ಟಿದ್ದಾರೆ ಕಣ್ರಿ, ಸೂಪರ್ ಬ್ಯಾಸ್ಕೆಟ್. ಇದೇನು ಇಲ್ಲೂ ಕ್ರಾಕರಿ ಯೂನಿಟ್ ಕೊಟ್ಟಿದ್ದಾರೆ, ಪ್ಯಾಂಟ್ರಿನೂ ಕೊಟ್ಟಿದ್ದಾರೆ. ಇದು ಪ್ಯಾಂಟ್ರಿ, ನೈಸ್ ನೋಡಿ. ಈಗ ಬೆಡ್ರೂಮ್ 1 ನೋಡೋಣ. ಬೆಡ್ರೂಮ್ 1 ಡೋರ್ ನೋಡ್ರಿ ರೀ, ವಿನಿಯರ್ ವುಡ್ಡು, ಲ್ಯಾಮಿನೇಟ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್, ಫಿನಿಶಿಂಗು ಸೂಪರ್ ಆಗಿದೆ. ಪಾಲಿಶ್ ಮಾಡಿಸಿದ್ದಾರೆ. ಈ ಬೆಡ್ರೂಮ್ನಲ್ಲಿ POP ಇದೆ, ಫ್ಯಾನ್ ಇದೆ, ವಿಂಡೋ ಇದೆ, ಕಾಟು ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಚಿಲ್ಡ್ರನ್ ಕಾಟ್ ಇದೆ, ಕಾಟ್ ಇದ್ರೂ ಜಾಗ ಇದೆ. ಇದು ಆ್ಯಕ್ಚುಲಿ ಚಿಲ್ಡ್ರನ್ ಕಾಟ್ ಇಲ್ಲ, ಗೆಸ್ಟ್ ರೂಮ್ ಅಂತ ಅನ್ಬೋದು. ಚಿಲ್ಡ್ರನ್ ರೂಮ್ ಆರ್ ಗೆಸ್ಟ್ ರೂಮ್. ವಾರ್ಡ್ರೋಬು ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಡ್ರಾಗಳು ಓಪನ್ ಮಾಡ್ತಿದ್ದೀನಿ. ವಾರ್ಡ್ರೋಬ್ ಫಿನಿಶಿಂಗ್ ಭಾಳ ಚೆನ್ನಾಗಿದೆ ಕಣ್ರಿ. ಲ್ಯಾಮಿನೇಷನ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ. ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಸ್ಗೆಲ್ಲ. ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಇಲ್ಲೂ, ವೆರಿ ನೈಸ್. ಈಗ ಬೆಡ್ರೂಮ್ 1 ನೋಡಿದ್ವಿ. ಮತ್ತೊಮ್ಮೆ ಈ ಪೂಜಾ ರೂಮು ಮತ್ತು ಕಿಚನ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. POP, ಫ್ಯಾನ್ಸಿ ಲೈಟ್ಗಳು, ವಾಲ್ಗಳು, TV ಕ್ಯಾಬಿನೆಟ್ಟು ಪ್ರತಿಯೊಂದು ಅಬ್ಸರ್ವ್ ಮಾಡಿ, ಯಾವುದು ಬಿಡಕ್ಕೆ ಹೋಗ್ಬೇಡಿ. ವಿಂಡೋ, ದೊಡ್ಡ ವಿಂಡೋ, ಅದು ಅಬ್ಸರ್ವ್ ಮಾಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಆಲ್ರೆಡಿ ಹೇಳಿದ್ದೀನಿ, ಅಬ್ಸರ್ವ್ ಮಾಡಿ. ಮೂಲೆನೂ ಅಬ್ಸರ್ವ್ ಮಾಡಿ. 3 ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ ನೋಡಿ. ವಾಲ್ಗೆಲ್ಲ ಪ್ಲೈವುಡ್ ಕಂಪ್ಲೀಟ್ ವುಡ್ ಪ್ಯಾನಲ್ ಹಾಕಿದ್ದಾರೆ. ಇಲ್ಲಿ 2 ಬೆಡ್ರೂಮ್ ಇದ್ದಾವೆ. ಈಗ ಬೆಡ್ರೂಮ್ 2 ನೋಡೋಣ. ಸೇಮ್ ಡೋರ್ ಎಲ್ಲ ಲ್ಯಾಮಿನೇಟೆಡ್, ವಿನಿಯರ್ ಲ್ಯಾಮಿನೇಟೆಡ್ ಡೋರ್. ಶೋಯಿಂಗ್ ಯು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ವಾವ್, ಮಾಸ್ಟರ್ ಬೆಡ್ರೂಮ್ ಎಕ್ಸಲೆಂಟ್, ಬ್ಯೂಟಿಫುಲ್ ಆಗಿದೆ. POP ಇದೆ, ಫ್ಯಾನ್ ಇದೆ. POP ಅಲ್ಲಿ ರಾಫ್ಟರ್ ಹಾಕಿದ್ದಾರೆ ಕಣ್ರಿ, ಭಾಳ ಕಾಸ್ಟ್ಲಿ, ಭಾಳ ಖರ್ಚು ಮಾಡಿದ್ದಾರೆ. ವಿಂಡೋ ಇದೆ, ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ರು ಎಷ್ಟು ಸ್ಪೇಷಿಯಸ್ ಆಗಿದೆ ಬೆಡ್ರೂಮು ನೋಡಿ. ಕಂಪ್ಲೀಟ್ 1 ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ಆ ಕಾಟು, ಆ ವಾರ್ಡ್ರೋಬು ಮ್ಯಾಚಿಂಗ್ ಏನಿದೆ ನೋಡ್ರಿ, ಎಕ್ಸಲೆಂಟ್. ಇದು ವಿಂಡೋ ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಸ್ಟ್ಯಾಂಡಿಂಗ್ ಮಿರರ್ ಆಪೋಸಿಟಲ್ಲೇ ಇದೆ. ಇದೇನು ಇದು ಬಾಲ್ಕನಿ, PU ಪಾಲಿಶ್ ಕೊಟ್ಟಿದ್ದಾರೆ ಡೋರ್ಗೆಲ್ಲ ಇಲ್ಲೂ. ಶೋಯಿಂಗ್ ಯು ಬಾಲ್ಕನಿಯಿಂದ ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಫ್ಯಾನ್ಸಿ ಲೈಟ್ಗಳು ಇದ್ಕೊಂಡ್ರಿ. ಬಾಲ್ಕನಿಲೂ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲಿವೇಶನಲ್ಲಿ SS ರೈಲಿಂಗು, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಬಾಲ್ಕನಿ ಹತ್ರ. ಇಲ್ಲೂ ರಾಫ್ಟರ್ ಯೂಸ್ ಮಾಡಿದ್ದಾರೆ ಬಾಲ್ಕನಿಲೂ ನೋಡಿದ್ರೆಲ್ಲ. ಬಾಲ್ಕನಿ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ 2-3 ನಿಂತ್ಕೊಂಡು ರಿಲ್ಯಾಕ್ಸ್ ಆಗೋಷ್ಟು ಜಾಗ ಇದೆ. ಮತ್ತೊಮ್ಮೆ ಬಾಲ್ಕನಿ ಸೈಡಿಂದ ಈ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ, ಎಕ್ಸಲೆಂಟಾಗಿ ಕಾಣಿಸ್ತಾ ಇದೆ. ಯಾರು ತಗೊಂಬರಂತೂ ಕಂಪ್ಲೀಟ್ ಫಾರ್ಚುನೇಟ್, ಅದೃಷ್ಟವಂತರು. ಈಗ ವಾರ್ಡ್ರೋಬ್ಸ್ ಚೆಕ್ ಮಾಡೋಣ ಬನ್ನಿ. ವಾರ್ಡ್ರೋಬ್ ಫಿನಿಶಿಂಗು ಭಾಳ ಚೆನ್ನಾಗಿದೆ, ಲ್ಯಾಮಿನೇಷನ್ ಕಲರು ಚೆನ್ನಾಗಿದೆ. ವಾರ್ಡ್ರೋಬ್ಸ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ಕಣ್ರಿ. ಡ್ರಾಸ್ ಓಪನ್ ಮಾಡಿ ನೋಡ್ತಿದ್ದೆ ನೋಡಿ, 2 ಡ್ರಾ ಕೊಟ್ಟಿದ್ದಾರೆ. ಒಂದಲ್ಲ 2 ಡ್ರಾ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಮೂಲೆನೂ ತೋರಿಸ್ತೀನಿ, ಯಾವ ಮೂಲೆನೂ ಬಿಡಲ್ಲ. ಇದು TV ಕ್ಯಾಬಿನೆಟ್, ಅಲ್ಲೂ ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ. ಅದು ರಾಫ್ಟರ್ ನೋಡಿ. TV ಕ್ಯಾಬಿನೆಟ್ಗೆ ಇಲ್ಲಿ ಮೇಲೆ ಕಂಪ್ಲೀಟ್ ಲಾಫ್ಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಮತ್ತೆ ಚೆಕ್ ಮಾಡೋ ಬನ್ನಿ. ಇಲ್ಲಿ 2 ಸೈಡ್ಸ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ.
ಓಕೆ ನೋಡೋದು ಅಟ್ಯಾಚ್ಡ್ ಟಾಯ್ಲೆಟ್ ನೋಡು ಬನ್ನಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್, ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ಡ್ ಟಾಯ್ಲೆಟ್. ಇದು ಡೋರು WBC ಡೋರು, ವಾಟರ್ ಪ್ರೂಫ್ ಡೋರು. ಇದರಲ್ಲಿ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಾಲ್ಗೆಲ್ಲ ವಿಟ್ರಿಫೈಡ್ ಟಿಲ್ ರೂಬರ್ಗೂ ವಿಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಕಮೋಡು, ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ಸು. ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೋಡಿ, ಮಾಸ್ಟರ್ ಬೆಡ್ರೂಮು ಚೌಕಟ್ಟಾಗೆ ಸುಂದರವಾಗಿದೆ, ವೆಂಟಿಲೇಷನ್ನು ಮಸ್ತಾಗಿದೆ. ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ವುಡ್ ಪ್ಯಾನಲ್ ಕಲರು ಚೆನ್ನಾಗಿದೆ ಕಣ್ರಿ. ಇದು ಬೆಡ್ರೂಮ್ 3, ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಯಲ್ಲೂ POP ಇದೆ, ಫ್ಯಾನ್ ಇದೆ, ಫ್ಯಾನ್ಸಿ ಲೈಟ್ ಹಾಕಿದ್ದಾರೆ, ವಿಂಡೋ ಇದೆ, ಮತ್ತು ಕಾಟು ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಓಹೋ, 3 ಬೆಡ್ರೂಮ್ 3 ಕಾಟ್ ಕಣ್ರಿ, ಭಾಳ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಇದಕ್ಕೂ ಡ್ರಾ ಕೊಟ್ಟಿದ್ದಾರೆ, ವೆರಿ ನೈಸ್. ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದು. ಈ ಇದು ಕ್ವೀನ್ ಸೈಜ್ ಬೆಡ್ರೂಮ್. ಇದರಲ್ಲಿ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ಈ ವಾರ್ಡ್ರೋಬ್ ಲ್ಯಾಮಿನೇಟ್ ಕಲರ್ ಎಲ್ಲ ಚೇಂಜ್ ಮಾಡಿದ್ರಲ್ಲ. ಹೆಂಗದು ಕ್ವೀನ್ ಸೈಜ್ ಬೆಡ್ರೂಮ್ ಅಲ್ವಾ, ಕ್ವೀನ್, ಹಾಗಾಗಿ ಒಂಚೂರು ಸುಂದರವಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅಂತ ಮಾಡಿರ್ತಾರೆ. ಬೆಡ್ರೂಮ್ 3 ಸೈಡಿಂದ, ಅದು ಕ್ವೀನ್ ಸೈಜ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಇನ್ನು ಹೇಳೋ ಕೆಲಸ ಇಲ್ಲ, ನೀವು ಅಬ್ಸರ್ವ್ ಮಾಡ್ತೀರಾ. ಹಾಲು ಭಾಳ ಚೆನ್ನಾಗಿದೆಯಲ್ಲ, ಸುಂದರವಾಗಿದೆ, ಸೂಪರಾಗಿದೆ. TV ಕ್ಯಾಬಿನೆಟ್ ಪಕ್ಕದಲ್ಲೇ ಇದೆ ನೋಡಿ. ಹ್ಯಾಂಡ್ ವಾಶ್ ಬೇಷನ್ ಇದೆ, ಸ್ಟ್ಯಾಂಡಿಂಗ್, ಅಲ್ಲಿ ಮಿರರು ಇದೆ ನೋಡಲಿಕ್ಕೆ, ಹ್ಯಾಂಡ್ ವಾಶ್ ಹತ್ರ ಎಲ್ಲನೂ ಇದೆ. ಅಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ, ವೆರಿ ನೈಸ್. ಇಲ್ಲಿ ಲಿಕ್ವಿಡ್ಸ್ ಐಟಮ್ಸ್ ಎಲ್ಲ ಅಲ್ಲಿ ಸ್ಟೋರ್ ಮಾಡ್ಬೋದು. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ವಾಲ್ ಮೌಂಟ್ ಕಮೋಡೋ, ಫ್ಲೋರಿಂಗ್ ನ್ಯಾಚುರಲ್ ಸ್ಟೋನ್ ಹಾಕಿದಾರಲ್ರಿ, ವಾವ್. ಇದು ಜಾಗ್ವಾರ್ ಫಿಟ್ಟಿಂಗು, ಶವರ್ ಇದೆ, ಅಟ್ಟನೂ ಕೊಟ್ಟಿದ್ದಾರೆ. ಓಕೆ ನೋಡಿ, ಕಮೋಡೋ, ವಾಲ್ ಮೌಂಟ್ ಕಮೋಡೋ ಎಲ್ಲ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಈ ಸೈಡಿಂದ, ಆಪೋಸಿಟ್ ಡೈರೆಕ್ಟ್ ಸೈಡಿನಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ, ಚೌಕಟ್ಟಾಗಿದೆ, ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನಿಸ್ತದಲ್ಲ. ನೀವು ಬನ್ನಿ ಖುದ್ದ ಗ್ಯಾರಂಟಿ ಇದೇ ಮಾತು ಹೇಳ್ತೀರಾ, ಇನ್ನೂ ಸೂಪರ್ ಕಾಣಿಸ್ತದೆ. ನೋಡಿ, ಇದು ವಿಂಡೋ ಎಷ್ಟು ದೊಡ್ಡ ವಿಂಡೋ. ಇಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಿ. ಫ್ರೇಮ್ ನೋಡ್ರಿ, ಮೇನ್ ಡೋರ್ ಎಷ್ಟು ದೊಡ್ಡದಿದೆ. ಓಕೆ, ಫಸ್ಟ್ ಫ್ಲೋರಲ್ಲಿರುವಂಥ ಐಷಾರಾಮಿ 3 BHK ಹೌಸ್ ನೋಡಿದ್ವಿ, ಹೇಗಿದೆ? ಎಕ್ಸಲೆಂಟ್ ಆಗಿದೆ ಕೂಡ. ಓಕೆ, ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರ್ ಹೋಗ್ತಾ ಸ್ಟೆಪ್ಸ್ ಸೇಮ್, ಗ್ರನೇಟ್ಸ್, ರೈಲಿಂಗ್ಸ್ ಕಂಟಿನ್ಯೂ ಆಗಿದೆ. ಅದು SS ರೈಲಿಂಗ್ ಏನು ಚೇಂಜ್ ಮಾಡಿಲ್ಲ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 2 BHK ಒಂದು 1 BHK ಹೌಸ್ ಇದೆ. ಆ 2 BHK 1 BHK ಹೌಸ್ ಮುಂದೆ ಪ್ಯಾಸೇಜ್ ಇದು. ಆ ಪ್ಯಾಸೇಜಲ್ಲೂ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಶೋಯಿಂಗ್ ಯು 1 BHK ಹೌಸ್ ಹಾಲ್. ಇದರಲ್ಲಿ POP ಇದೆ, ಫ್ಯಾನು ಇದೆ, ವಾಲ್ಪೇಪರ್, ಒಂದು ವಾಲ್ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ಪೂಜಾ ರೂಮು, ಮಾಡಲರ್ ಕಿಚನ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವಿಟ್ರಿಫೈಡ್ ಆಗಿ ಟೈಲ್ಸ್ ಹಾಕಿದ್ರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ರೆಫ್ರಿಜರೇಟರ್ ಪ್ರಾವಿಷನ್ಗೂ ಜಾಗ ಇದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಹಾಲು ಚೆನ್ನಾಗಿದೆ, ದೊಡ್ಡದಾಗೆ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ ಮತ್ತೆ ಕೇಳೋಕೆ ಹೋಗ್ಬೇಡಿ, ಭಾಳ ಡಿಮ್ಯಾಂಡ್ ಇದೆ. ನಾನು ಇದೇ ಲೊಕೇಶನಲ್ಲಿರೋದು. ನಿಮಗೆ ಅಷ್ಟು ಡೌಟ್ ಇದ್ದರೆ ನೀವು ಟೋಕನ್ ಅಡ್ವಾನ್ಸ್ ಮಾಡಿ, ನಾನು ಇಮಿಡಿಯೇಟ್ಲಿ ನೀವು ಅಗ್ರಿಮೆಂಟ್ ದಿವಸನೇ ಈ ಬಾಡಿಗೆಗೆಲ್ಲ ಫಿಲ್ ಮಾಡ್ತೀನಿ. ಯಾಕಂದರೆ ಅಷ್ಟು ಡಿಮ್ಯಾಂಡು ನನಗೆ ಗೊತ್ತು. ಇದು ಬೆಡ್ರೂಮಲ್ಲಿ ವಿಂಡೋ ಇದೆ, ಫ್ಯಾನು ಎಲ್ಲ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇದು 1 BHK ಹೌಸ್ ಬೆಡ್ರೂಮ್. ಇದು 1 BHK ಹೌಸ್ ಎಷ್ಟಕ್ಕೆ ಹೋಗುತ್ತೆ ಬಾಡಿಗೆ? 6,000, 7,000. ಆದರೆ 6 ಅಂತಲೇ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಬೇಡ, ಮಿನಿಮಲ್ ಇಟ್ಕೊಳ್ಳಿ. ಕಮ್ಮಿ ಹೇಳಿ, ನೀವು ಜಾಸ್ತಿ ಬಂದರೆ ನಿಮಗೆ ಖುಷಿ. ನಾನು ಜಾಸ್ತಿ ಹೇಳಿ ನೀವು ಕಮ್ಮಿ ರೆಂಟ್ ಕಮ್ಮಿ ಬಂತು ಅಂದರೆ ನಿಮಗೆ ಕಂಪಲ್ಸರಿ ಕೋಪ ಬರುತ್ತೆ ನನ್ನ ಮೇಲೆ.
ಹ್ಯಾಂಡ್ ವಾಶ್ ಬೇಸನ್ನು, ಇದು ಟಾಯ್ಲೆಟ್ ಸೇಮ್ WPC ಡೋರು, ಕಾಮನ್ ವಾಶ್ರೂಮ್, ಇದು ಕಮೋಡೆಲ್ಲ ವೆಸ್ಟರ್ನ್ ಕಮೋಡು, ಟಾಯ್ಲೆಟಲ್ಲಿ ಏನಿರಬೇಕು ಅವೆಲ್ಲನೂ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ 2 BHK ಹೌಸ್ ನೋಡೋಣ. ಇದು 2 BHK ಹೌಸ್, ಮೈನ್ ಡೋರ್ ಫೇಸಿಂಗ್ ಸೇಮ್ ನಾರ್ತ್, ಫ್ರೇಮ್ ಡೋರ್ ಎಲ್ಲ ರೆಡಿಮೇಡ್. ಶೋಯಿಂಗ್ ಯು 2 BHK ಹೌಸ್ ಹಾಲ್. ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಹಾಲ್ ತೋರಿಸ್ತೀನಿ. ಅದರಲ್ಲೂ POP ಇದೆ, ಫ್ಯಾನ್ ಇದೆ. ಫ್ಯಾನ್ ಏನ್ರಿ ಎಲ್ಲ ಮನೆಗೂ, ಅದು ಬೆಡ್ರೂಮ್ಗಳಲ್ಲೂ ಹಾಲಲ್ಲೂ ಪ್ರತಿ ರೂಮಲ್ಲೂ ಕೊಟ್ಟಿದ್ದಾರೆ. ವೆರಿ ನೈಸ್. ಇದು ಪೂಜಾ ರೂಮು, ಮಾಡ್ಯುಲರ್ ಕಿಚನ್, ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ರೆಫ್ರಿಜರೇಟರ್ ಪ್ರಾವಿಷನು ಇದೆ, ಸಿಂಕು ದೊಡ್ಡದಾಗಿದೆ ಕಣ್ರಿ. ಇದು ಬೆಡ್ರೂಮ್ 1. ಬೆಡ್ರೂಮ್ನಲ್ಲಿ ಫ್ಯಾನ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರೆನೇಟ್ಸ್ ಯೂಸ್ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ, ಟ್ರಿಪಲ್ ಕಟ್ ಹಾಕ್ಬೋದು ಕಣ್ರಿ. ವಾರ್ಡ್ರೋಬ್ ಇದೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ. ಟ್ರಿಪಲ್ ಕಟ್ ಇದ್ರೆ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಇಲ್ಲ ವಾಶ್ರೂಮ್ ಇದೆ, ಅದು ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ವಿಂಡೋ ಇದೆ, ಅಲ್ಲಿಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ, ಕಮೋಡು ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ ಇದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ನೋಡಿ ಸ್ಪೇಷಿಯಸ್ ಆಗಿದೆ, ವಿಂಡೋನೂ ಇದೆ, ವೆಂಟಿಲೇಷನು ಸೂಪರ್ ಆಗಿದೆ. ಈ ಥರ ಹಾಲು ಸ್ಪೇಷಿಯಸ್ ಆಗಿದ್ದು, ಬೆಡ್ರೂಮ್ಸು ಸ್ಪೇಷಿಯಸ್ ಆಗಿದ್ರೆ ಟೆನೆಂಟು ಇನ್ನೊಂದು ಸಾವಿರ ಜಾಸ್ತಿನೇ ಕೊಡ್ತಾರೆ. ಇದು ನೋಡ್ರಿ ಬೆಡ್ರೂಮ್ ಅಂತಾರೆ, ಇದೇನಂತಾರೆ ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ನೋಡಿದ್ವಲ್ಲ ಆ ಮಾಸ್ಟರ್ ಬೆಡ್ರೂಮ್ ಇದ್ದಂಗಿದೆ, ದೊಡ್ಡದಾಗಿದೆ, ವಿಂಡೋನೂ ಇದೆ, ವಾರ್ಡ್ರೋಬ್ ಇದೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕ್ಬೋದು ಕಣ್ರಿ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ, ಅಷ್ಟು ಸ್ಪೇಷಿಯಸ್ ಆಗಿದೆ ಬೆಡ್ರೂಮು. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಹೋಗುತ್ತೆ ಗೌಡ? 12,000. ಸೊ 12,000 ಪಕ್ಕನ? ₹1 ಒಂದು ₹500 ಕಮ್ಮಿ ಆದರೂ ನಾನು ಕೇಳಿ 12,000 ಗ್ಯಾರಂಟಿ. 12,000 ಪ್ಲಸ್ಸೇ. ನೀವು 13-14 ಆರಾಮಾಗಿ ಡಿಮ್ಯಾಂಡ್ ಮಾಡ್ಬೋದು. ನಿಮಗೆ ಗೊತ್ತಾಗುತ್ತೆ, ನೀವು ಬನ್ನಿ. 2 ಲ್ಯಾಟ್ ಹಾಕೋದು ಎಷ್ಟು ಕಾಸು ಬರ್ತಾವೆ ಅಂತ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದಲ್ಲ. ಓಕೆ, 2 BHK ಹೌಸ್, 2 BHK ಹೌಸ್ ನೋಡಿದ್ವಿ ಸೆಕೆಂಡ್ ಫ್ಲೋರಲ್ಲಿ. ಈಗ ಲಾಸ್ಟ್ ಫ್ಲೋರ್ ಹೋಗ್ತಿದ್ವಿ. ಲಾಸ್ಟ್ ಫ್ಲೋರಲ್ಲಿ ಏನಿದೆ, ಅಲ್ಲೊಂದು 1 BHK ಹೌಸ್ ಇದೆ, ನೋಡೋಣ ಬನ್ನಿ. ವಿ ಆರ್ ಇನ್ ಲಾಸ್ಟ್ ಫ್ಲೋರ್. ಇದು 1 BHK ಹೌಸ್. ಇದು ಎರಡನೇ 1 BHK ಹೌಸ್. ಶೋಯಿಂಗ್ ಯು 1 BHK ಹೌಸ್ ಹಾಲ್ ಇನ್ ದ ಲಾಸ್ಟ್ ಫ್ಲೋರ್. ಇದರಲ್ಲೂ POP ಇದೆ, ಸೇಮ್ ಹೇಳೋ ಕೆಲಸ ಇಲ್ಲ. ಫ್ಯಾನ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾಲ್ಪೇಪರ್ ಹಾಕಿದ್ದಾರೆ, TV ಕ್ಯಾಬಿನೆಟ್ ಇದೆ. ಕೆಳಗಡೆ 1 BHK ಹೌಸ್ ನೋಡೋದಲ್ಲ ಡಿಟೋ ಇದೆ. ನೀವು ನೋಡ್ತಾ ಹೋಗಿ ನಿಮಗೆ ಲೊಕೇಶನ್ನು, ಹೈಲೈಟ್ಸು, ಪ್ರೈಸು ಹೇಳ್ತಾ ಹೋಗ್ತೀನಿ. ಮೊದಲು ಈ ಬಿಲ್ಡಿಂಗಲ್ಲಿ ಒಟ್ಟು ಎಷ್ಟು ಮನೆ ಇದ್ದಾವೆ? ಹೌ ಮೆನಿ ಹೌಸಸ್ ಆರ್ ದೇರ್? 5 ಹೌಸಸ್ ಆರ್ ದೇರ್. 2 BHK ಹೌಸಸ್, 2 1 BHK ಹೌಸಸ್, 1 3 BHK ಹೌಸ್. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಗ್ರೌಂಡ್ ಫ್ಲೋರ್ 14,000, ಫಸ್ಟ್ ಫ್ಲೋರ್ 22,000, ಸೆಕೆಂಡ್ ಫ್ಲೋರ್ 1 BHK ಹೌಸ್ 6,000, 2 BHK ಹೌಸ್ 12,000, ಈಗ ನೋಡ್ತಾ ಇರೋದು ಒಂದು 6,000. ಟೋಟಲ್ 60,000 ಬರುತ್ತೆ. ಇಲ್ಲ ಫಸ್ಟ್ ಫ್ಲೋರಲ್ಲಿ ನಾವು ಓನರ್ ಇದ್ಕೊಂಡು ಎಷ್ಟು ಬರುತ್ತೆ? -22,000, 38,000 ಬರುತ್ತೆ. ಅಂದರೆ ಓನರ್ ಇದ್ಕೊಂಡು ಪ್ರತಿ ತಿಂಗಳು 38,000 ರಿಂದ 40,000 ಗಳಿಸ್ಬೋದು. ಗ್ಯಾರಂಟಿನಾ? ಎಸ್. ಡಿಮ್ಯಾಂಡ್ ಇದೆ, ನಾನು ಹೇಳ್ತಿದ್ದೀನಿ, ಬರೆದಿಟ್ಕೊಳ್ಳಿ. ಯಾಕಂದರೆ ಈ ಲೊಕೇಶನಲ್ಲಿ ಡಿಮ್ಯಾಂಡ್ ಇದೆ ಅಂತ ನಂಗೆ ಗೊತ್ತು, ನಾನು ಇದೇ ಲೊಕೇಶನಲ್ಲಿ ಇರೋದು. ಹೈಲೈಟ್ಸು: ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ನು ಬರೀ 2 ರಿಂದ 2.5 ಕಿಲೋಮೀಟ್ರು. ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ನು 2.5 ರಿಂದ 3 ಕಿಲೋಮೀಟ್ರು. ಯಶವಂತಪುರ 9 ಕಿಲೋಮೀಟರ್ಸ್. ಪಿಂಡಿ ಇಂಡಸ್ಟ್ರಿ 6 ಕಿಲೋಮೀಟರ್ಸು. ಹೆಬ್ಬಾಳು 12 ಕಿಲೋಮೀಟರ್ಸು. ಮಾನ್ಯತಾ ಟೆಕ್ ಪಾರ್ಕು 15 ಕಿಲೋಮೀಟರ್ಸು. ಮೆಜೆಸ್ಟಿಕ್ಕು 15 ಕಿಲೋಮೀಟರ್ಸು. 8 ಮೈಲ್ ಭಾಳ ಹತ್ತಿರ. ಡಿ ಮಾರ್ಟ್ 1 ಕಿಲೋಮೀಟ್ರ್. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ನೆಹರು ಇಂಟರ್ನ್ಯಾಷನಲ್ ಸ್ಕೂಲು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಅಯ್ಯಪ್ಪ ಸ್ಕೂಲು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದೆ ಕಣ್ರಿ. ನೀವು ಸುತ್ತ ಅಬ್ಸರ್ವ್ ಮಾಡಿ, ಸೆಟ್ ಬ್ಯಾಕು ಕೊಟ್ಟಿದ್ದಾರೆ. ಸುತ್ತ ಅಬ್ಸರ್ವ್ ಮಾಡಿ, ದೊಡ್ಡ ದೊಡ್ಡ ಮನೆಗಳು, ವಿಶಾಲವಾದ ಮನೆಗಳು, ಸ್ಪೇಷಿಯಸ್ ಆಗಿದೆ. ಇದೆಲ್ಲ ನೋಡಿ ಓಪನ್ ಸ್ಪೇಸ್ 1 BHK ಆದಮೇಲೆ ನೀವು ಇಲ್ಲೆಲ್ಲ ಏನಾದರೂ ಮಾಡ್ಬೋದು. ಸೊ ಇಲ್ಲಿ ಬಟ್ಟೆ ಒಣಗಾಕೋಕ್ಕೂ ಪ್ರತಿಯೊಂದಕ್ಕೂ ಜಾಗ ಇದು. ಮತ್ತು ಇಲ್ಲಿ ನೋಡಿ ಫುಲ್ ಟಾಪ್ ಹೋಗಿ ಮತ್ತೆ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಫ್ಯೂಚರ್ ಅಕಸ್ಮಾತ್ 1 BHK ಹೌಸ್ ಪಕ್ಕದಲ್ಲಿ ನೀವು ಬಿಲ್ಡ್ ಮಾಡಿಕೊಂಡ್ರೆ ಸ್ಪೇಸ್ ಎಲ್ಲ ಯೂಸ್ ಆಗಲಿ ಅಂತ. ಮತ್ತು 2 BHK ಹೌಸ್ ಮಾಡ್ಕೋಬೋದು ಮೇಲೆ, ಮತ್ತು ಓಪನ್ ಕಂಪ್ಲೀಟ್ ಟೆರಸ್ ಕೊಡ್ಬೋದು. ಪ್ರೈಸ್ 1,89,00,000, ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್
ನಿಯರ್ ಬೈ ಬಗಲ್ಗುಂಟೆ, ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್, ಜಾಲಹಳ್ಳಿ ಕ್ರಾಸ್, ನಾರ್ತ್ ಬ್ಯಾಂಗ್ಳೂರ್. ಈ ವಿಡಿಯೋ ಇಷ್ಟ ಆಯ್ತು ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.